ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆಯ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಚರ್ಚೆ ಮುನ್ನೆಲೆಗೆ ಬಂದಿರೋದು ಒಂದು ವಿವಾದ ಜೊತೆಗೆ ಸವಾಲಿನ ಜೊತೆಗೆ. ಏನ್ ಸವಾಲು, ಯಾವ ವಿವಾದ ಅಂದ್ರೆ ಎರಡನೇ ಏರ್ಪೋರ್ಟ್ಗೆ ಗುರುತು ಮಾಡಿರುವ ಜಾಗ. ಆ ಜಾಗದ ಆಯ್ಕೆ ಎಸಗಿರುವ ಸವಾಲುಗಳಾದ್ರೂ ಏನು? ಅಸಲಿಗೆ ಯಾವ ಕಾರಣಕ್ಕಾಗಿ ಎರಡನೇ ವಿಮಾನ ನಿಲ್ದಾಣ ಬೇಕು ಬೆಂಗಳೂರಿಗೆ? ನಿಯಮಗಳು ಏನು ಹೇಳುತ್ತೆ? ಪ್ರಸ್ತುತ ಸ್ಥಿತಿ ಏನಿದೆ? ಈ ಯೋಜನೆ ಹಿಂದಿನ ಭವಿಷ್ಯದ ಯೋಜನೆಗಳು ಏನೇನು? ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಚಿಂತನೆ ಹಾಗೆ ಪ್ರಕ್ರಿಯೆಯ ಸಂಪೂರ್ಣ ವಿವರ ನೋಡೋಣ ಎಳೆಯಾಗಿ. ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ಮಾಣಕ್ಕೆ ಸರ್ಕಾರ ಸಿದ್ಧತೆಯನ್ನು ನಡೆಸ್ತಾ ಇದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಮಾಡಿ ವಿಮಾನ ನಿಲ್ದಾಣ ನಿರ್ಮಾಣದ ಜಾಗವನ್ನು ಗುರುತು ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿನ ಜನ ಮಾತ್ರ ಪ್ರಾಣ ಬಿಟ್ಟೆವು ಹೊರತು ಭೂಮಿ ಮಾತ್ರ ಕೊಡಲ್ಲ ಅಂತಿದ್ದಾರೆ. ಬೆಂಗಳೂರಲ್ಲಿ ಎರಡನೇ ಏರ್ಪೋರ್ಟ್ಗೆ ಜಾಗ ಗುರುತು, ಬಿಡದಿ ಬಳಿಕ ಮತ್ತೊಂದು ಭೂ ಸ್ವಾಧೀನ ಸವಾಲು. ನೋಡಿ, ರಾಜ್ಯ ಸರ್ಕಾರದ ಬಿಡದಿ ಟೌನ್ಶಿಪ್ ಯೋಜನೆಗೆ ಭೂ ಸ್ವಾಧೀನವೇ ದೊಡ್ಡ ಸವಾಲಾಗಿದೆ. ಬಹುತೇಕ ರೈತರು ಫಲವತ್ತಾದ ಭೂಮಿಯನ್ನು ಬಿಟ್ಟು ಕೊಡಲ್ಲ ಅಂತಿದ್ದಾರೆ. ಹೀಗಿರುವಾಗ ಇತ್ತ ಸರ್ಕಾರಕ್ಕೆ ಮತ್ತೊಂದು ಭೂ ಸ್ವಾಧೀನದ ಸವಾಲು ಎದುರಾಗಿದೆ. ಅದು ಯಾವುದಪ್ಪ ಅಂದ್ರೆ ಅದೇ ನೋಡಿ, ಎರಡನೇ ಏರ್ಪೋರ್ಟ್ ನಿರ್ಮಾಣ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಬೇಕೆಂಬ ರಾಜ್ಯ ಸರ್ಕಾರದ ಚಿಂತನೆಗೆ ಪೂರಕವಾಗಿ ಈಗಾಗಲೇ ಜಾಗವನ್ನ ಗುರುತು ಮಾಡಿದ್ದಾರೆ. ಏರ್ಪೋರ್ಟು ಹಿಂದೆ ಏನಾಗಿತ್ತು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಆದಷ್ಟು ಯಾವ ಊರೂ ಹೆಚ್ಚು ಕಮ್ಮಿ ಆಗಬಾರ್ದು, ಊರುಗಳನ್ನ ವಲಸೆ ತೆಗೆಯೋದು ಬೇಡ. ಆದಷ್ಟು ಕಡಿಮೆ ಜಮೀನು ಇರೋ ಕಡೆ ಮತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಇರೋ ಕಡೆ ನೋಡಿ, ಗುಡ್ಡೆಗಳು ಕಡಿಮೆ ಇರೋ ಕಡೆ ನೋಡಿಬಿಟ್ಟು ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದೀವಿ. ಇಂಥ ಜಾಗ ಅಂತೇನಿಲ್ಲ, ದಕ್ಷಿಣಕ್ಕೆ ಹೋಗ್ತದೆ. ದಕ್ಷಿಣಕ್ಕೆ ಈಗ ಆಲ್ಮೋಸ್ಟ್ ಅವರು ಪ್ರಪೋಸಲ್ ಕೊಟ್ಟಿದ್ರು. ಅದರಲ್ಲೂ ಕೂಡ ನಾವು ಲ್ಯಾಂಡ್ ಪ್ರೈಸು ನಮಗೆ ಕಡಿಮೆ ಇರಬೇಕು, ಜಾಸ್ತಿ ಹೊರೆ ಆಗಬಾರ್ದು ಸರ್ಕಾರಕ್ಕೆ. ಆಮೇಲೆ ಜಾಸ್ತಿ ಊರುಗಳನ್ನ ಯಾವುದನ್ನು ತೆಗಿಬಾರ್ದು. ಎಲ್ಲ ಮಧ್ಯ ಕೆಲವು ಮನೆಗಳಿದ್ರೆ ತೊಂದರೆ ಇಲ್ಲ, ಅದಕ್ಕೆ ಅವ್ರಿಗೆ ಪರಿಹಾರ ಕೊಡೋಣ. ಊರುಗಳನ್ನ ಶಿಫ್ಟ್ ಮಾಡೋಕ್ಕಾಗಬಾರ್ದು, ಅಂಥದ್ದನ್ನು ನೀವು ನೋಡಿ ಅಂತ ಹೇಳ್ತೀವಿ. ಕನಕಪುರ ರಸ್ತೆಯ 2 ಹಳ್ಳಿಗಳಲ್ಲಿ ಜಾಗ ಗುರುತು. ಸಿಎಂ ಮೀಟಿಂಗ್ ಮಾಡಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ವೇಗ ಕೊಟ್ಟಿದ್ದಾರೆ. ಅದಾಗಲೇ ಬೆಂಗಳೂರು ದಕ್ಷಿಣ ಮತ್ತು ನೆಲಮಂಗಲ ಭಾಗದಲ್ಲಿ ಸ್ಥಳ ಕೂಡ ಗುರುತಿಸಿದ್ದಾರೆ. ತಮ್ಮ ಮತಕ್ಷೇತ್ರ ಕನಕಪುರದ ಹತ್ತಿರದಲ್ಲಿ ಇರುವಂತಹ ಚೂಡಹಳ್ಳಿ, ಸೋಮನಹಳ್ಳಿ ಹಾಗೂ ನೆಲಮಂಗಲ ಕುನಿಗಲ್ ರಸ್ತೆಯಲ್ಲಿ ಸ್ಥಳ ಕೂಡ ಗುರುತಿಸಿದ್ದಾರೆ. ಬೆಂಗಳೂರಿನ ಎರಡನೇ ಏರ್ಪೋರ್ಟು ಚೂಡಹಳ್ಳಿ ಮತ್ತು ನಾಗನಾಯಕನಹಳ್ಳಿ ಭಾಗದಲ್ಲಿ ಈಗ ಸರ್ಕಾರ ಮಾಡಲು ಡಿಸೈಡ್ ಮಾಡಿದ್ದಾರೆ. ಇನ್ನೂ ಗುರುತು ಮಾಡಿಲ್ಲ ಜಾಗ. ಯಾಕಂದರೆ ಒಂದು ಕಡೆ ಬನ್ನರಘಟ್ಟ ಹತ್ತಿರ ಸೋಮನಹಳ್ಳಿ ಮತ್ತು ಈ ಚೂಡಹಳ್ಳಿ ಭಾಗದಲ್ಲಿ ಈ ಒಂದು ಎರಡನೇ ಏರ್ಪೋರ್ಟ್ ಮಾಡಲು ಈಗ ಮುಂದಾಗ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಸಭೆ ಮಾಡಿ ಈಗ ಡಿಸ್ಕಷನ್ ಆಗಿದೆ. ಈ ಒಂದು ಭಾಗದ ಗ್ರಾಮಸ್ಥರು ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಏರ್ಪೋರ್ಟ್ ಮಾಡೋಕ್ಕೆ ಬಿಡೋದಿಲ್ಲ ಎಂಬುದು ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಈ 3 ಸ್ಥಳಗಳ ಪೈಕಿ ಚೂಡಹಳ್ಳಿ ಮತ್ತು ಸೋಮನಹಳ್ಳಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣದ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಯಾಕೆಂದ್ರೆ ಈ 2 ಸ್ಥಳಗಳು ಕನಕಪುರಕ್ಕೆ ಸಮೀಪವಾಗಲಿದೆ. ಹೀಗಾಗಿ ಚೂಡಹಳ್ಳಿಯಲ್ಲಿ 4655 ಎಕರೆ, ಸೋಮನಹಳ್ಳಿಯಲ್ಲಿ 4376 ಎಕರೆ ಭೂಮಿ ಇದ್ದು, 2 ಪ್ರದೇಶಗಳನ್ನು ಒಟ್ಟುಗೂಡಿಸಿದರೆ 9000 ಎಕರೆಗೂ ಕೂಡ ಹೆಚ್ಚಿನ ಭೂಮಿ ಸಿಗಲಿದೆ. ಆದರೆ ಈಗ ಚೂಡಹಳ್ಳಿ ಗ್ರಾಮಸ್ಥರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಜಾಗ ಮಾತ್ರ ಕೊಡಲ್ಲ ಅಂತಿದ್ದಾರೆ. ಪ್ರಾಣ ಬಿಟ್ಟೆವು, ಭೂಮಿ ಮಾತ್ರ ಬಿಡಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಾವೆಲ್ಲೋಗಣ ಕೂಲಿ ಮಾಡ್ಕೊಂಡು ತಿಂದ್ರು ಉಂಟು, ಇಲ್ದಿರ ಇರೋದಿಷ್ಟು ಗೂಡೆ ಇರೋದು. ಈ ಮಕ್ಕಳನ್ನ ಬಿಟ್ಟು ಮರಿನ್ ಬಿಟ್ಟು ಎಲ್ಲೋಗಿ ನಮ್ಮಂಥ ವಯಸ್ಸಾದವರೆಲ್ಲ ಎಲ್ಲೋ ಕಾಡುಗಳಿಗೆ ಒಬ್ಬೊಬ್ರು ನಂತ ಬೀಳಕತ್ತೈತ್ರ. ಎಲ್ಲ ಇರೋದೆಲ್ಲ ಒಂದೇ ಜಾತ್ ಬಾಯಿ, ಒಂದೇ ಕುಟುಂಬ, ಏನೋ ಕೂಲಿ ಮಾಡ್ಕೊತೀವಿ. ಎಲ್ಲ ನೋಡಿ ಇಂಥ ವಯಸ್ಸಾದವ್ರನ್ನೆಲ್ಲ ಎಲ್ಲಿ ಕರ್ಕೊಂಡೋಗಿ ಹಾಕೋಣ ನಾವು. ಈತ ಎರಡನೇ ಏರ್ಪೋರ್ಟ್ಗಾಗಿ ಚೂಡಹಳ್ಳಿ ಹಾಗೂ ನಾಗನಾಯಕನಹಳ್ಳಿಯಲ್ಲಿ ಸಿಂಗಾಪುರದ ಮೂಲದ ಕಂಪನಿ ಸರ್ವೆ ಕೂಡ ಆರಂಭಿಸಿದೆ. ಕಾರಣ ಒಂದು ಗ್ರೀನ್ ಝೋನ್ ಏರಿಯಾ ಅಂತ ಹೇಳಿ, ಗ್ರೀನ್ ಏರ್ಪೋರ್ಟ್ ಗ್ರೀನ್ ಲ್ಯಾಂಡ್ ಅಂತ ಹೇಳಿ ಮಾಡ್ತಾರೆ. ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅಷ್ಟೇ, ಏರ್ಪೋರ್ಟ್ ಗ್ರೀನ್ ಲ್ಯಾಂಡ್ ಅಂತ ಬಂದಿದೆ. ಪರ್ಮಿಷನ್ ಸಿಕ್ಕಿದೆ, ಸೊ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಭಾಗದಲ್ಲಿ ಮಾಡಿದ್ರಿ ಸರ್ವೆ? ಈಗ ಈ ಒಂದು ಭಾಗದಲ್ಲಿ ಏರಿಯಾ ಹೆಸರುಗಳೆಲ್ಲ ಗೊತ್ತಿಲ್ಲ. ಇಲ್ಲೊಂದು 2-3 ಏರಿಯಾ ಅಂದರೆ ನಮಗೆ ಕೊಟ್ಟಿರೋ KML ಪ್ರಕಾರ 3 KML ಕೊಟ್ಟಿದ್ದಾರೆ. 3ರಲ್ಲಿ 2 ಕಂಪ್ಲೀಟ್ ಮಾಡ್ತಾ ಇದ್ದೀವಿ, 3ನೇದೊಂದು ಬಾಕಿ ಇದೆ. ಎರಡನೇ ಏರ್ಪೋರ್ಟ್ ಇಲ್ಲಿ ಆಗುತ್ತೆ ಅಂತ ಹೇಳಲಾಗ್ತದೆ.
ಗೊತ್ತಾಯ್ತು, ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಕನ್ಫರ್ಮೇಷನ್ ಏನಿಲ್ಲ. ನಾವು ಸರ್ವೆ ನಿಮ್ಗೆ ಸರ್ವೆ ಮಾಡಂತ ಹೇಳ್ತೀನಿ, ಸರ್ವೆ ಮಾಡ್ತಿದ್ದಾರೆ. ಮಾಡಿ ಕೊಡಿ, ಡಾಟಾ ಕೊಡಿ ಅಂತ ಹೇಳಿದ್ದಾರೆ, ಮಾಡಿಕೊಡ್ತೀವಿ ಅಷ್ಟೇ. ಸರ್ಕಾರಕ್ಕೆ ಎರಡನೆಯ ಏರ್ಪೋರ್ಟ್ ಮಾಡಲು ದೊಡ್ಡ ದೊಡ್ಡ ಸವಾಲುಗಳು ಎದುರಾಗಿವೆ. ನಿಗದಿ ಮಾಡಿರುವಂತಹ ಜಾಗ ಕಾಡು ಪ್ರದೇಶ, ಹಸಿರು ವಲಯ ಜಾಗವಾಗಿದ್ದು ಅರಣ್ಯ ಇಲಾಖೆಯ ರಿಪೋರ್ಟ್ ಬೇಕಿದೆ. ಇದರ ಜೊತೆಗೆ 2033ರವರೆಗೆ ದೇವನಹಳ್ಳಿ ಏರ್ಪೋರ್ಟ್ನಿಂದ ಸುಮಾರು 150 ಕಿಲೋಮೀಟರ್ ಒಳಗೆ ಏರ್ಪೋರ್ಟ್ ನಿರ್ಮಾಣ ಮಾಡುವಂತಿಲ್ಲ. ಹೀಗಾಗಿ ಕೇಂದ್ರ ಜೊತೆಗೆ ಚರ್ಚಿಸಬೇಕಾಗಿದೆ. ಇತ್ತ ಬಿಡದಿಯಲ್ಲಿ ಟೌನ್ಶಿಪ್ ವಿಚಾರವಾಗಿ ರೈತರು ಸಿಡಿದೆದ್ದು ನಿಂತಿದ್ದಾರೆ. ಫಲವತ್ತಾದ ಭೂಮಿಯನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಚೂಡಹಳ್ಳಿ ಹಾಗೂ ಸೋಮನಹಳ್ಳಿ ಸಹ ಫಲವತ್ತಾದ ಭೂಮಿ ಇದ್ದು ರೈತರು 5-6 ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅವ್ರಿಗೆ ಹೆಂಗೆ ಅದರಲ್ಲಿ ಸ್ಟೇಕ್ ಹೋಲ್ಡರ್ ಮಾಡ್ಕೊಂಡು ಮಾಡಕ್ಕಾಗುತ್ತೆ, ಅದ್ರ ಮೇಲೆ ಅವಾಗ ಅವರು ಅದು ಇನ್ವಾಲ್ವ್ ಆಗ್ತಾರೆ. ಅದು ಲ್ಯಾಂಡ್ ಕೊಡೋದೈತೆ, ಇದು ಮಾಡೋದು ಬರುತ್ತೆ. ಅವ್ರನ್ನ ಬರೀ ಲ್ಯಾಂಡ್ ಇಸ್ಕೊಂಡು ಅವ್ರಿಗೆ ಕಂಪನಿ ಕೊಟ್ರೆ ನಾಳೆ ಅವ್ರ ಫ್ಯೂಚರ್ಗೆ ಇದ್ರಲ್ಲ ಅವ್ರನ್ನೂ ಆಸ್ ಅ ಸ್ಟೇಕ್ ಹೋಲ್ಡರ್ ಇನ್ವಾಲ್ವ್ ಮಾಡಿ ಅದರಲ್ಲಿ ಅವ್ರಿಗೆ ಯಾವ ತರ ಅವ್ರಿಗೂ ಫ್ಯೂಚರ್ ಇರುತ್ತೆ ಏರ್ಪೋರ್ಟ್ ಅಲ್ಲಿ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಕ್ಕೆ, ಅದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕು ಗೌರ್ಮೆಂಟ್. ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ಲಾನ್ ಮಾಡಿ ನೋಡಿ. ಬೆಳೀತಾ ಇರುವಂಥ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ನ ಅವಶ್ಯಕತೆ ಇದೆ, ಅದನ್ನು ಯಾರೂ ತಳ್ಳಾಗ್ತಾ ಇಲ್ಲ. ಈಗ ನೀವು ಲಂಡನ್ ತಗೊಳ್ಳಿ, ಲಂಡನ್ನಲ್ಲಿ 2-3 ಏರ್ಪೋರ್ಟ್ ಇದೆ. ಟೋಕಿಯೋಲಿ 3 ಏರ್ಪೋರ್ಟ್ ಇದೆ. ನ್ಯೂಯಾರ್ಕು, ಶಿಕಾಗೋದಲ್ಲೂ ಕೂಡ 2-3 ಏರ್ಪೋರ್ಟ್ಗಳಿದೆ. ಬೆಂಗಳೂರು ಇನ್ನೊಂದು 25 ವರ್ಷದಲ್ಲಿ ಆ ಲೆವೆಲಲ್ಲಿ ವರ್ಲ್ಡ್ನಲ್ಲಿ ಒಂದು ಇಂಪಾರ್ಟೆಂಟ್ ಸಿಟಿಯಾಗಿ ಬೆಳೆಯುವಂಥ ಒಂದು ನಗರ ಇದು. ಸಹಜವಾಗಿ ಬೆಂಗಳೂರು ಇನ್ನೊಂದು ಏರ್ಪೋರ್ಟ್ ಬೇಕು, ಅದು ನಮ್ಮ ಸೌತ್ ಬೆಂಗಳೂರು ಕಡೆಗೆ ಏರ್ಪೋರ್ಟ್ ಬೇಕು ಅನ್ನೋದ್ರ ಎರಡನೇ ಮಾತಿಲ್ಲ. ಆದರೆ ರಾಜ್ಯ ಸರ್ಕಾರ ಏರ್ಪೋರ್ಟ್ ಮಾಡಲಿ ಅಥವಾ ಇನ್ನೊಂದು ಯಾವುದೋ AICT ಮಾಡ್ತಾರೋ, BTCT ಮಾಡ್ತಾರೋ, ಏನಾದರೂ ಮಾಡಲಿ, ಫಲವತ್ತಾದಂಥ ರೈತರು ಉಳುಮೆ ಮಾಡ್ತಾ ಇರುವಂಥ ಜಮೀನನ್ನು ತೆಗೆದುಕೊಂಡು ಅವರಿಗೆ ಕರೆಕ್ಟಾಗಿರುವಂಥ ಕಾಂಪನ್ಸೇಷನ್ ಕೊಡದಲೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ದಲೆ ಏಕಾಏಕಿ ನಾವೇನೋ ಮಾಡ್ತೀವಿ ಅಂತ ಹೋಗುವಂಥದ್ದು ಸರಿಯಲ್ಲ. ರೈತರ ವಿಶ್ವಾಸಕ್ಕೆ ತಗೊಳ್ಬೇಕು. ಅವ್ರಿಗೆ ನಾಳೆ ಏನು ಮಾಡಬೇಕು, ಏನು ಕಾಂಪನ್ಸೇಷನ್ ಕೊಡ್ತೀರಾ, ಅವರಿಗೆ ಇದಿಲ್ಲ ಅಂದರೆ ನಾಳೆ ಅವ್ರ ಜೀವನ ಮಾಡೋಕ್ಕೆ ಇನ್ನೊಂದೇನೋ, ಅವ್ರಿಗೆ ನೀವು ಇನ್ನೊಂದು ವ್ಯವಸ್ಥೆ ಏನು ಕಲ್ಪಿಸ್ಕೊಡ್ತೀರಾ, ಅಥವಾ ಈ ಜಾಗ ಅಲ್ಲದಲ್ಲೇ ಇದ್ದರೆ ಇದಕ್ಕಿಂತ ಒಂದು ಲೆಸ್ ಕಾಂಟ್ರವರ್ಸಿ ಇರುವಂಥ ಜಾಗ ಇನ್ಯಾವುದಾದ್ರೂ ಇದೆಯಾ, ಇದನ್ನೆಲ್ಲ ಆಪ್ಷನ್ಸ್ಗಳನ್ನು ನೋಡಿ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಪರ ಮತ್ತು ವಿರೋಧಗಳ ನಡುವೆ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ನ ಅಗತ್ಯ ಏನಿದೆ? ಈಗಿರುವ ಏರ್ಪೋರ್ಟ್ ಮೇಲಿರುವಂತಹ ಒತ್ತಡ ಎಂಥದ್ದು? ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್, ಟ್ರಾಫಿಕ್ ಕಂಟ್ರೋಲ್ಗೆ ರೆಡಿ, ಬಿಗ್ ಪ್ಲಾನ್. ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಬೆಳೆಯುತ್ತಿರುವಂತಹ ಒಂದು ಮಹಾನಗರ. ಸದ್ಯ ದೇವನಹಳ್ಳಿಯಲ್ಲಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏಷ್ಯಾದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಏರ್ಪೋರ್ಟ್ಗಳಲ್ಲಿ ಒಂದಾಗಿದೆ ಕೂಡ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಸ್ತೀರ್ಣ 4,400 ಎಕರೆ. ಬೆಂಗಳೂರಿನಿಂದ 36 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಏರ್ಪೋರ್ಟ್ ಅತ್ಯಾಧುನಿಕ ಟರ್ಮಿನಲ್, ಲಾಂಚ್ ಕೂಡ ಹೊಂದಿದೆ. HAL ವಿಮಾನ ನಿಲ್ದಾಣಕ್ಕೆ ಪರ್ಯಾಯವಾಗಿ ನಿರ್ಮಾಣವಾದ ಈ ಏರ್ಪೋರ್ಟ್ ಮೇ 28, 2008ರಲ್ಲಿ ಉದ್ಘಾಟನೆಗೊಂಡಿತ್ತು. ಸದ್ಯ ಈ ಏರ್ಪೋರ್ಟ್ ಭಾರತದ 3ನೇ ಜನನಿಬಿಡ ವಿಮಾನ ನಿಲ್ದಾಣ ಅಂತ ಎನಿಸಿಕೊಂಡಿದೆ. ಆದರೆ ಬೆಂಗಳೂರಿನ ಜನಸಂಖ್ಯೆ ಮತ್ತು ಉದ್ಯಮದ ರಂಗದ ವಿಸ್ತರಣೆ ಕೂಡ ನೋಡಿದರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಈ ವಿಮಾನ ನಿಲ್ದಾಣದ ಸಾಮರ್ಥ್ಯ ಮುಗಿದು ಹೋಗಲಿದೆ. ಪ್ರಸ್ತುತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ T1 ಹಾಗೂ T2 ಎಂಬ 2 ಟರ್ಮಿನಲ್ಗಳಿವೆ. ಇವುಗಳ ಒಟ್ಟು ವಾರ್ಷಿಕ ಪ್ರಯಾಣಿಕರ ಹ್ಯಾಂಡ್ಲಿಂಗ್ ಸಾಮರ್ಥ್ಯ ಸದ್ಯ ಸುಮಾರು 5.2 ಕೋಟಿಯಷ್ಟಿದೆ. ಇದೀಗ T1 ನವೀಕರಣ ಮತ್ತು T2ನ 2ನೇ ಹಂತದ ವಿಸ್ತರಣೆ ಪ್ರಗತಿಯಲ್ಲಿದ್ದು, ಇದು ಪೂರ್ಣಗೊಂಡರೆ 2029ರ ವೇಳೆಗೆ ಈ ಸಾಮರ್ಥ್ಯ ಗರಿಷ್ಠ 8 ಕೋಟಿಗೆ ತಲುಪಲಿದೆ. ಆದರೆ 2025ರ ಸಾಲಿನಲ್ಲಿಯೇ ಪ್ರಯಾಣಿಕರ ಸಂಖ್ಯೆ 4.38 ಕೋಟಿ ದಾಟಿದೆ. ವಾರ್ಷಿಕ ಶೇಕಡ 10ರಿಂದ 12ರಷ್ಟು ಪ್ರಗತಿಯನ್ನು ಕಾಣ್ತಿರುವ ಕಾರಣ 2033ರಿಂದ 2035ರ ವೇಳೆಗೆ ಈ ಏರ್ಪೋರ್ಟ್ ತನ್ನ ಗರಿಷ್ಠ ಮಿತಿಯನ್ನು ತಲುಪಲಿದೆ. ಅಂದರೆ ಇದಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನು ನಿಭಾಯಿಸಲು ಅಲ್ಲಿ ಜಾಗವೇ ಇರುವುದಿಲ್ಲ. ಈ ಹಿನ್ನೆಲೆಯಲ್ಲಿಯೇ ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಗತ್ಯತೆ ತಲೆದೂರಿದೆ ನೋಡಿ. ಬೆಂಗಳೂರು ಎರಡನೇ ಏರ್ಪೋರ್ಟ್ ಅಗತ್ಯ ಇದೆ ಅನ್ನೋ ವಾಸ್ತವವನ್ನ ಈ ಅಂಕಿಅಂಶಗಳು ತೆರೆದಿಟ್ಟಿವೆ. ಆದರೆ ರೈತರ ವಿರೋಧವನ್ನು ಕೂಡ ನೀವು ನೋಡಿದ್ರಿ. ಹಾಗಾದರೆ ಸರ್ಕಾರ ಈಗ ಏನು ಮಾಡುತ್ತೆ ಅನ್ನೋ ದೊಡ್ಡ ಪ್ರಶ್ನೆ. ಜೊತೆಗೆ ಇನ್ನೊಂದು ಕಡೆಗೆ ತಮಿಳುನಾಡು ಸರ್ಕಾರ ಕರ್ನಾಟಕದ ಮಗ್ಗಲಲ್ಲೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಮಾಡಿದ ಪ್ಲಾನ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣದ ಹಂತಗಳು ಹಾಗೂ ಪ್ರಕ್ರಿಯೆ ನಡುವೆ ಎದುರಾಗುವಂತಹ ರಾಜಕಾರಣ, ಈ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ.